ಸೊ ಇದು ಈಗಿನ ಸದ್ಯದ ಅಪ್ಡೇಟ್. ಬಟ್ ಈ ಕಾರ್ಯಾಚರಣೆ ಇತ್ತಲ್ಲ ರಣರೋಚಕವಾಗಿತ್ತು. ಯಾವ ರೀತಿಯಾಗಿತ್ತು ಹಾಗಾದ್ರೆ ನಮ್ಮ ಪೊಲೀಸ್ ಇಲಾಖೆಯ ಈ ಒಂದು ಕಾರ್ಯಾಚರಣೆ? ಸುಮ್ಮನೆ ಅಲ್ಲ, ಪ್ರೀ ಪ್ಲಾನ್ ಮಾಡಿ ಹಾಡ ಹಗಲೇ ಜನ ನಿಬಿಡ ಪ್ರದೇಶದಲ್ಲೇ ಕದ್ಕೊಂಡು ಪರಾರಿಯಾಗಿದ್ರು. ಸೊ ಅಂಥ ಗ್ಯಾಂಗ್ ಪ್ಲಾನ್ ಮಾಡಿಕೊಂಡು ಬೇರೆ ಬೇರೆ ಕಡೆ ಹೋಗಿರುವಂಥ ಚಾನ್ಸಸ್ ಕೂಡ ಇತ್ತು. ಅದರಂತೆ ಅವರನ್ನು ಹಿಡಿಯೋದು ಕೂಡ ಸುಲಭ ಆಗಿರಲಿಲ್ಲ. ಆದರೆ ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ನಮ್ಮ ಬೆಂಗಳೂರಿನ ಪೊಲೀಸರು, ನಾವು ಮನಸ್ಸು ಮಾಡಿದ್ರೆ ಯಾವ ಕಳ್ಳನೂ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ. ಸೊ ಪಿನ್ ಟು ಪಿನ್ ಡೀಟೇಲ್ಸ್ ನೋಡ್ತಾ ಹೋಗೋಣ. ಇದು ಯಾವ ಸಿನಿಮಾಗೂ ಕಮ್ಮಿ ಇಲ್ಲದಂತಹ ದರೋಡೆ. ಇದು ಯಾವ ಸಿನಿಮಾಗೂ ಕಮ್ಮಿ ಇಲ್ಲದಂತಹ ದರೋಡೆ. ಇದು ಯಾವ ಥ್ರಿಲ್ಲಿಂಗ್ ಸೀನ್ಗೂ ಕೂಡ ಕಮ್ಮಿ ಇಲ್ಲ. ಇದು ಇಡೀ ಕರ್ನಾಟಕವನ್ನೇ ಥ್ರಿಲ್ ಮಾಡಿದ್ದಂತಹ ಬಿಗ್ ರಾಬರಿ ಸ್ಟೋರಿ. ಇದು 7 ಕೋಟಿ ಕನ್ನಡಿಗರನ್ನೇ ಬೆಚ್ಚಿ ಬೀಳಿಸಿದ್ದಂತ ಅತಿ ದೊಡ್ಡ ರಾಬರಿ. ಇದು ದೊಡ್ಡ ರಾಬರಿ ಕೇಸನ್ನ ಟ್ರೇಸ್ ಔಟ್ ಮಾಡಿದ ಥ್ರಿಲ್ಲಿಂಗ್ ಸ್ಟೋರಿ. ಅತಿ ದೊಡ್ಡ ಡಕಾಯಿತಿ ಕೇಸನ್ನ ಪೊಲೀಸರು ಭೇದಿಸಿದ್ದು ಹೇಗೆ ಗೊತ್ತಾ? ಆ 3 ಜನರನ್ನ ಲಾಕ್ ಮಾಡಿ 5,76,00,000 ಸೀಸ್ ಮಾಡಿದ್ದು ಹೇಗೆ? ಅಸಲಿಗೆ ಆ ಡಕಾಯಿತರು ಹಾಕಿದ್ದಂತ ಸ್ಕೆಚ್ ಎಂತದ್ದು ಗೊತ್ತಾ? ಹಾಗಾದ್ರೆ ಕೇವಲ 3 ದಿನಗಳಲ್ಲಿ ನಡೆಸಿದ ಆಪರೇಷನ್ 7 ಕೋಟಿ ಹೇಗಿತ್ತು? ಗ್ಯಾರಂಟಿ ನ್ಯೂಸ್ ನಲ್ಲಿ ಭರ್ಜರಿ ಭೇಟಿಯ ಇಂಚಿಂಚು ಮಾಹಿತಿ. ಇದು ಯಾವ ಸಿನಿಮಾಗೂ ಕಡಿಮೆ ಇಲ್ಲದಂತ ರಾಬರಿ ಸ್ಟೋರಿ. ಇದು ದೊಡ್ಡ ದರೋಡೆಗಳನ್ನೇ ಮೀರಿಸಿದಂತಹ ಡಕಾಯಿತಿ. ಸೊ ಈ ಡಕಾಯಿತರು ಏನ್ ಮಾಡ್ತಾರೆ? ದರೋಡೆಕೋರರು ಯಾರು ಇಲ್ಲದೆ ಇದ್ದಾಗ, ಎಲ್ಲರೂ ಮಲಗಿದ್ದಂಥ ಸಂದರ್ಭದಲ್ಲಿ ಸೊ ಅದನ್ನೆಲ್ಲ ನೋಡಿ ಹೊಂಚು ಹಾಕಿ ದರೋಡೆ ಮಾಡ್ತಾರೆ. ಬಟ್ ಈ ದರೋಡೆಕೋರರಿದ್ದಾರಲ್ಲ, ಬೆಂಗಳೂರು ಅನ್ನೋ ಮಹಾನಗರ ಯಾವಾಗಲೂ ಕೂಡ ಟ್ರಾಫಿಕ್ ಕಿರಿಕಿರಿ ಅಂತ ನಾವು ಮಾತಾಡ್ಕೊಳ್ತೀವಿ. ಯಾವುದೇ ಒಂದು ಸಣ್ಣ ಪುಟ್ಟ ಗಲ್ಲಿಯಲ್ಲೂ ಕೂಡ ಜನ ಇದ್ದೇ ಇರ್ತಾರೆ, ತುಂಬಿ ತುಳುಕ್ತಾ ಇರ್ತಾರೆ.